ಬಜೆಟ್ನಲ್ಲಿ ಕರ್ನಾಟಕನ ಕಡೆಗಣಿಸಲಾಗಿದೆ ಅಂತ ಆರೋಪ. ನೀತಿ ಆಯೋಗದ ಸಭೆಯಲ್ಲಿ ಬಹಿಷ್ಕರಿಸ್ತೀವಿ ಅಂತ ಎಲ್ಲ ನಾನು BJP CMಗಳು ತೀರ್ಮಾನ ಮಾಡಿದಾರಂತೆ. ಅದೇನೋ ಮಾಡ್ಕೊ ಹೋಗಿ. ಈ ಭದ್ರಾ ವಿಚಾರಕ್ಕೆ ಬಂದಾಗ ಮೇಲ್ದಂಡೆ ಯೋಜನೆ ಅನುದಾನ ಘೋಷಣೆ ಆರೋಪಿಸಿ ಗೋವಿಂದ ಕಾರಜೋಳ ನಿರಾಕರಿಸಿದ್ದಾರೆ. ಒಂದು ಬಾರಿ ಅನುದಾನ ಘೋಷಣೆಯಾದ ಮೇಲೆ ಮತ್ತೆ ಘೋಷಣೆ ಮಾಡುವ ಅಗತ್ಯವಿಲ್ಲ ಅಂದಿದ್ದಾರೆ. ಸ್ವಾಮಿ, ನೀವು DCM ಆಗಿದ್ರಿ, ನಮಗೂ ಅರಿವಿದೆ. ಮಂತ್ರಿ ಆಗಿದ್ರಿ, ನಮಗೂ ಗೊತ್ತಿದೆ. ನಿಮ್ಮ ಜ್ಞಾನ ಚೆನ್ನಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಆಫೀಸಿಗೆ ಬನ್ನಿ, ತೋರಿಸ್ತೀನಿ ಹಳೆ ಬಜೆಟ್ಗಳಲ್ಲಿ ಪ್ರಕಟವಾಗಿದ್ದು ಎಷ್ಟು ಜಾರಿಗೆ ಬಂದಿಲ್ಲ ಅನ್ನೋದನ್ನು. ಬರ್ರಿ ನಮ್ಮ ಆಫೀಸ್ಗೆ, ತೋರಿಸ್ತೀನಿ. ಇಲ್ಲಿ ಏನು ಬಜೆಟಲ್ಲಿ ಅನೌನ್ಸ್ ಆಗಿದ ತಕ್ಷಣ ದೇವರೇ ಉದುರಿಸಿದ್ದ ಇದೇನು ಅಲ್ಲ. ಅದು ಬಜೆಟಲ್ಲಿ ಅನೌನ್ಸ್ ಆಗಿಬಿಟ್ಟ ತಕ್ಷಣ ಆಗಲೇಬೇಕು ಅಂತ ಎಲ್ಲೂ ಇಲ್ಲ ರೂಲಲ್ಲಿ. ಆಗಿದೆಯಾ? ತೋರಿಸ್ಲಾ? ಎಷ್ಟು ತೋರಿಸ್ಲಿ ನಿಮಗೆ? ಬಜೆಟ್ನ ಆಶಯಗಳು, ಪ್ರಕಟವಾದ ಆಶಯಗಳು ಜಾರಿಗೆ ಬರದೆ ಹಾಗೆ ಹೆಸರಿಲ್ದಂಗೆ ಸತ್ತೋಗಿರೋದು ಎಷ್ಟು ಇಶ್ಯೂ ತೋರಿಸ್ಲಿ? ಬರ್ರಿ ಇಲ್ಲಿ ತೋರಿಸ್ತೀನಿ. ಸುಮ್ಮನೆ ಹೊಸ್ದಾಗಿ ಹೋಗಿದ್ದೀರಿ ಡೆಲ್ಲಿಗೆ, ಚಳಿ ಪಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳೀರಿ. ಬಂದು ನಮಗೆ ಹೇಳಬೇಡಿ. ಇಲ್ಲಿ ಪ್ರಸ್ತಾಪ ಮಾಡೋಕ್ಕೂ ಯೋಗ್ಯತೆ ಇಲ್ಲ ಯಾರಿಗೂ. ಅಲ್ಲಿ ಡಿಫೆಂಡ್ ಮಾಡ್ತಾರೆ ಬಂದು ಅದನ್ನು. ಒಂದ್ಸರಿ ಆಗ್ಬಿಟ್ಟ ತಕ್ಷಣ ಅಗತ್ಯವಿಲ್ಲವಂತೆ. ನೀವೇನು ಫೈನಾನ್ಸ್ ಮಿನಿಸ್ಟ್ರಾ? ಸುಮ್ಮನೆ ಇರಬೇಕಷ್ಟೇ. ಕರ್ನಾಟಕಕ್ಕೆ ಅನ್ಯಾಯ ಆದರೂ ಬೆನ್ನು ಬಗ್ಗಿಸ್ಕೊಂಡು ಓಡಾಡ್ತಾರೆ. ಇಲ್ಲಿ ಬಂದು ನಮಗೆ ಹೇಳ್ತಾರೆ. ಇಲ್ಲಿ ರೈಲ್ವೇನಲ್ಲಿ ಮಾತ್ರ ಒಂದು 7,500 ಕೋಟಿ ಮೀಸಲಿಟ್ಬಿಟ್ಟಿದ್ದೀವಿ. ಯಾವುದದು 7,500 ಕೋಟಿ? ನಡೀತಿರೋ ಯೋಜನೆಗಳ ವೆಚ್ಚ ಅದು. ಏನು ಹೊಸದಾಗೇನು ಪುಕ್ಸಟೆ ತಂದು ಕೊಟ್ಟಿಲ್ಲ. 17 ಜನನ ದಯಪಾಲಿಸಿದ್ದಕ್ಕೆ ನಿಮಗೆ. ಯಾವುದದು ಕೊಡ್ರಿ, ಸ್ಪ್ಲಿಟ್ಟು ನೋಡ್ತೀವಿ 7,500 ಕೋಟಿ ಯಾವುದದು ಅಂತ. ಅದರಲ್ಲಿ 59 ರೈಲ್ವೆ ಸ್ಟೇಷನ್ ಅಭಿವೃದ್ಧಿ, ಅದರದ್ದು ಮುಂದುವರಿದ ಎಕ್ಸ್ಪೆನ್ಸಸ್ಸು. ಬೆಂಗಳೂರು ಕಂಟೋನ್ಮೆಂಟು, ಯಶವಂತಪುರ, ಮಲ್ಲೇಶ್ವರ, ಕೆಂಗೇರಿ, ಮೈಸೂರು ಡ್ಯಾಶ್ ಡ್ಯಾಶ್ ಡ್ಯಾಶು. ಅದೆಷ್ಟೋ 600 ಅಂಡರ್ ಪಾಸು, ಅದರದ್ದು ಮುಂದುವರೆದ ಎಕ್ಸ್ಪೆನ್ಸಸ್. ಅದು ಕೊಡ್ರಪ್ಪ, ಸ್ಪ್ಲಿಟ್ಟು ನೋಡ್ತೀವಿ. ಹಂಗಾರೆ 7,500 ಕೋಟಿ ಫ್ರೆಶ್ ಆದರೆ ಯಾವ್ದ್ರದ್ದು ಹೇಳ್ರಪ್ಪ ನೋಡೋಣ. ಈ ಸುಖಕ್ಕೆ ನಮಗೆ ರಾಜ್ಯ ಮಂತ್ರಿ ಬೇರೆ ಕೇಡು. ಅದೇನು ಬೆನ್ನು ಮೂಳೆನ ಮುರ್ಕೊಂಡು ಒಳ್ಳೆ ಮೈಯಲ್ಲೆಲ್ಲ ರಕ್ತ ಇಲ್ಲದೆ ಇದ್ದಂಗೆ ಆಡ್ತಿರೋ. ಇಲ್ಲಿ ಬಂದಾಗ ನೋಡಬೇಕು ಪೋಸ್ ಕೊಡೋಕ್ಕೆ. ಏನು ಎಲ್ಲರೂ ಅಬ್ಬಬ್ಬಬ್ಬಬ್ಬ ಹರ್ಕ್ಯುಲಸ್ಗಳು ಹಿಂಗೆ ನಿಂತ್ಕೋತಾರೆ. ಇಲ್ಲಿ ಅಲ್ಲೋದ್ರೆ ಪಾಪಾಯಿ ಥರ ನಿಂತ್ಕೋತಾರೆ. ಪಾಪಾಯಿ ನೋಡಿದ್ದೀರಲ್ಲ? ಎಸ್,